ನಮ್ಮ ಜೊತೆ ಶಾಸಕರಾಗಿರುತ್ತಾ ಬೇಳೂರು ಗೋಪಾಲಕೃಷ್ಣ ಅವರಿದ್ದಾರೆ. ಸರ್, ಇವತ್ತು CLP ಸಭೆ ಆಯಿತು, ಏನೆಲ್ಲ ಆಯಿತು ಅನ್ನೋದು? ಇವತ್ತು CLP ಸಭೆಯಲ್ಲಿ ನೂತನ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡಿದ್ದಾರೆ. ಅದು ಒಮ್ಮತದಿಂದ ಇವತ್ತು ತೀರ್ಮಾನವನ್ನು ರಾಷ್ಟ್ರೀಯ ನಾಯಕರು, ರಾಜ್ಯದ ನಾಯಕರು ತೀರ್ಮಾನ ಮಾಡಿದ್ದಾರೆ. ನಾವೆಲ್ಲರೂ ಒಮ್ಮತದಿಂದ ಸಹಕಾರವನ್ನು ಕೊಟ್ಟಿದ್ದೀವಿ. ಇದೇ ಬರುವ 3ನೇ ತಾರೀಕು ಸಂಜೆ 3:30 ಗಂಟೆಗೆ ರಾಜಭವನದಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಸರ್, ಸಿದ್ದರಾಮಯ್ಯನವರು ಮತ್ತು ನಿಮ್ಮ ACC ನಾಯಕರು ಒಂದು 5 ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ರು. ಏನಾದರೂ ಗೊಂದಲ ಆಯಿತಾ ಸರ್ CLP ಸಭೆಯಲ್ಲಿ? ಯಾವುದೇ ಗೊಂದಲ ಇಲ್ಲ. ಒಂದೇ ಮಾತಿಗೆ ಇಡೀ ನಮ್ಮ ಶಾಸಕಾಂಗ ಸಭೆಯಲ್ಲಿ ಎಲ್ಲ MLAಗಳು ನಾವು ಒಮ್ಮತದಿಂದ ಕೈ ಎತ್ತಿದ್ದೀವಿ. ಹಾಗಾಗಿ ಯಾವುದೇ ಚರ್ಚೆ ಏನೂ ಆಗಿಲ್ಲ, ಒಳ್ಳೆ ರೀತಿ ಆಗಿದೆ. ಸರ್, ಹೊಸ ಸಚಿವ ಸಂಪುಟದಲ್ಲಿ ತಾವು ಕೂಡ ಆಕಾಂಕ್ಷಿಗಳಿದ್ದೀರಿ, ಸೇರ್ಪಡೆ ಆಗ್ತೀರಾ ಸರ್? ಅಲ್ಲ, ಇದ್ದೀವಿ, ಬಟ್ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಸರ್, ಒಂದು 3-4 DCM ಸೃಷ್ಟಿ ಮಾಡಬೇಕನ್ನುವಂಥದ್ದಿದೆ ಸರ್, ತಮ್ಮ ಪರವಾಗಿ ಆಗಬೇಕಾ ಸರ್? ಅದನ್ನು ರಾಷ್ಟ್ರೀಯ ನಾಯಕರೇ ನಮ್ಮ ಸಾಹೇಬರು ಬರ್ತದೆ, ಅವ್ರನ್ನ ಕೇಳಬೇಕು. ಸರ್, DK ಶಿವಕುಮಾರ್ ಅವರ ಮುಂದಿನ ಸಾರಥಿ ಆಗ್ತಾ ಇದ್ದಾರೆ, ಯಾವ ರೀತಿ ಸರ್ಕಾರ ಇರುತ್ತೆ ಅನ್ನುವಂಥದ್ದು? ಖಂಡಿತ ಒಳ್ಳೆ ರೀತಿ. ಯಾಕಂದರೆ ಹಿಂದೆಲ್ಲೂ ಸಹ ಅವರು ಭಾಳ ಸುಮಾರು 40 ವರ್ಷಗಳ ಕಾಲ ಇವತ್ತರ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತಿದ್ದು ಯೂತ್ ಕಾಂಗ್ರೆಸ್ಸಿಂದ ಬಂದಂಥವರು ಖಂಡಿತ ಒಳ್ಳೆ ರೀತಿ ಆಡಳಿತ ನಡೆಸ್ತಾರೆ. ಓಕೆ, ಇದಿಷ್ಟು ಶಾಸಕ ಗೋಪಾಲಕೃಷ್ಣ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಬಸವರಾಜ್ ಯುಗ, ರಾಜ್ ನ್ಯೂಸ್, ಬೆಂಗಳೂರು.